ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಬಾಲ್ಕೋಟ್ ಜಿಲ್ಲೆಯಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರುವ ಮುಚ್ಚಗಂಡಿ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಮುಚ್ಚಗಂಡಿ ಈರಣ್ಣ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ಬನ್ನಿ ನೋಡೋಣ ಸುತ್ತಮುತ್ತ ಏನಿದೆ, ದೇವಸ್ಥಾನ ಹೇಗಿದೆ ಎಲ್ಲ ತಿಳಿದುಕೊಳ್ಳೋಣ. ಇವಾಗ ನಾವು ನೋಡ್ತಾ ಇದ್ದೀವಿ ಮುಚ್ಚಗಂಡಿ ವೀರಭದ್ರೇಶ್ವರ ದೇವಸ್ಥಾನ. ವೀರಭದ್ರ ಅಂದರೆ ಶಿವನ ವೀರಾವತಾರವೇ ವೀರಭದ್ರೇಶ್ವರ. ದ್ರಾಕ್ಷಾಯಣಿ ಅಗ್ನಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ವಿಷಯ ಶಿವನಿಗೆ ತಿಳಿಯುತ್ತಲೇ ಆತ ತನ್ನ ಜಟೆಯನ್ನು ನೆಲಕ್ಕೆ ಒಡೆದಾಗ ವೀರಭದ್ರ ಜನಿಸುತ್ತಾರೆ ಅಂತ ಪ್ರತೀತಿ ಇದೆ. ಇವಾಗ ಕಾಣ್ತಾ ಇದೆ ಅಲ್ವಾ, ಇದೇ ವೀರಭದ್ರೇಶ್ವರ ವಾಹನ ಅಂದರೆ ನಂದಿ ಮಂಟಪ. ನಂದಿ ವೀರಭದ್ರೇಶ್ವರ ವಾಹನ. ವೀರಭದ್ರಾಯ ನಮಃ. ನೋಡ್ರಿ ದೇವಸ್ಥಾನ ಹೇಗಿದೆ. ದೊಡ್ಡ ದೇವಸ್ಥಾನಪ್ಪ ಇದು, ಸಣ್ಣದಲ್ಲಿದೆ. ಏನು 2 ಕಂಬಗಳು ಇಟ್ಟಿರ್ತಾರೆ, ಏನಿದು ನಮಗೂ ಅಷ್ಟು ಗೊತ್ತಿಲ್ಲ. ಬನ್ನಿ ಒಳಗಡೆ ನೋಡೋಣ ಇನ್ನೂ ಹೇಗಿದೆ ದೇವಸ್ಥಾನ. ದ್ವಾರಪಾಲಕರ ಇದ್ದಾರೆ. ಶ್ರೀ ವೀರೇಶನ ಕೃಪೆ ನಿಮಗಿರಲಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಸ್ಟಿಗೆ ಆಮೇಲೆ ಮೂರ್ತಿ ಇರುತ್ತೆ. ಯಾಕೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಲಕ್ಷ್ಮೀ ಗಣಪತಿ ಸರಸ್ವತಿ ಮಂದಿರ ಇದೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಶ್ರೀಶೈಲ ಮಲ್ಲಿಕಾರ್ಜುನ. ಈ ದೇವಸ್ಥಾನ ಕಲ್ಲಿನ ದೇವಸ್ಥಾನ, ಹಳೆಯ ಶೈಲಿಯಲ್ಲಿ ಏನೋ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಚೆನ್ನಾಗಿದೆ ಇದು ದೇವಸ್ಥಾನ. ಇವಾಗ ದೇವಸ್ಥಾನದ ಹೊರಗಡೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಮುಚ್ಚಗಂಡಿ ಕೆರೆ. ಇದೇ ನೋಡ್ರಪ್ಪ ಮುಚ್ಚಗಂಡಿ ಕೆರೆ. ಈ ಮುಚ್ಚಗಂಡಿ ಕೆರೆ 1882ರಲ್ಲಿ ಬ್ರಿಟಿಷ್ ಇಂಡಿಯನ್ ಗೌರ್ಮೆಂಟ್ ಕಟ್ಸ್ಯಾರಂತ ನೋಡಪ್ಪ. ಅದು ನಮ್ಮ ರೊಕ್ಕದಾಗ ಕಟ್ಸ್ಯಾರ. ಈ ಕೆರೆ ಸುಮಾರು 12 ಹಳ್ಳಿಗಳಿಗೆ ಕುಡಿಯಲು ನೀರು ಮತ್ತು ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸಲಾಗುತ್ತಿತ್ತು. ಅದು ಅವಾಗ ಒಳ್ಳೆ ಮಳೆ ಇತ್ತು, ಕೆರೆ ತುಂಬ್ತಿತ್ತು, ಹಂಗಾಗಿ ಎಲ್ಲದಕ್ಕೂ ಉಪಯೋಗ ಆಗ್ತಿತ್ತು. ಈಗೇನು ಖಾಲಿ, ಇವಾಗ ಖಾಲಿ.
ಈ ಕೆರೆಗೆ ಸುಮಾರು ಅಂದರೆ 20 ವರ್ಷದಿಂದ ಈ ಕೆರೆ ತುಂಬಿತ್ತಂತ ನೋಡ್ರಪ್ಪ. ಈ ಕೆರೆ ಸುಮಾರು 700 ಎಕರೆಗಿನ ಜಾಸ್ತಿ ಇದೆ. 700 ಎಕರೆ. ಈ ಹಿಂದೆ ಏನು ಕಾಣ್ತಾ ಇದೆ ನೋಡು, ಇದು ಟೋಟಲ್ ಕೆರೆ 700 ಎಕರೆ. ಈ ಕೆರೆ ಮುಂದೆ ಒಂದು ಗಾರ್ಡನ್ ಮಾಡಿದ್ದಾರೆ. ಚೆನ್ನಾಗಿದೆ ಗಾರ್ಡನ್, ಸುಂದರವಾದ ಉದ್ಯಾನವನ. ಇವಾಗ ಮಾಡಿದಾರೆ ಅನಿಸುತ್ತೆ. ಇದೆಲ್ಲ ಸ್ಟ್ರಕ್ಚರ್ ನೋಡಿದ್ರೆ ಇವಾಗ ಮಾಡಿ ಅನಿಸುತ್ತೆ. ಈ ಗೋಡೆ ನೋಡ್ರಿ ಎಷ್ಟು ದೊಡ್ಡದಿದೆ. ಸುಮಾರು ಆ ದಂಡೆಯಿಂದ ಈ ದಂಡೆ ಸುಮಾರು 100 ಅಡಿಗಿನ ಜಾಸ್ತಿ ಇದೆ. 100ಕ್ಕಿಂತ ಜಾಸ್ತಿನೇ ಇದೆ. 100-150 ಅಡಿ ಮೇಲೆ ಇದೆ ಈ ಜಾಗ. ಇನ್ನು ಈಗ ಇದು 1882 ಅಂತ ಕೆತ್ತಿದ್ದಾರೆ ನೋಡಿ ಇಲ್ಲಿ. ಇವಾಗ ಇದು ಕಟ್ಸಿದ್ದ ದಿನ. ಇಲ್ಲಿ ನೋಡ್ರಪ್ಪ, ಇದು ಮಾನವ ನಿರ್ಮಿತ ಜಲಪಾತ ಹೇಗಿದೆ. ಇದು ಮಾನವ ನಿರ್ಮಿತ ಜಲಪಾತ ಹಂಗೆ ಅನ್ಕೊಂಡಿರಿ, ಆದರೆ ಇದು ಜಲಪಾತ ಅಲ್ಲ. ಈ ಕೆರೆ ಖಾಲಿ ಇತ್ತಲ್ಲ, ಬಾಗಲಕೋಟೆ ನಗರಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಸಲುವಾಗಿ ಈ ಕೆರೆಯನ್ನು ಇವಾಗ ಉಪಯೋಗಿಸ್ತಾ ಇದ್ದಾರೆ. ಬಿಸಿಲು ಮಾತ್ರ ಹೆವಿ ಐತಿ, ಬಿಸಿಲು ಜೋರಾಗೈತಿ. ಸ್ವಲ್ಪ ನೀರು ಬಿದ್ದರೆ ಸ್ವಲ್ಪ ಸಮಾಧಾನ. ಟೋಟಲ್ ನೋಡ್ರಿ, ಈ ಡ್ಯಾಮ್ ಕಟ್ಟಿದಾರಲ್ಲ, ಇದ್ರ ಟೋಟಲ್ ಹೈಟ್ ಬಂದು 60 ಅಡಿ ತೋರಿಸಿದ್ದಾರೆ. 60 ಅಡಿ ಎಷ್ಟಿದೆ ನನಗೆ ಅಷ್ಟು ಗೊತ್ತಿಲ್ಲ. 60 ಅಡಿ ಇದೆ ನೋಡಿ. ಇದು ಟೋಟಲ್ ಹೈಟ್. ಸ್ಟ್ರಕ್ಚರ್ ಆಗಿದೆ ನೋಡ್ರಿ, ಮಸ್ತ್ ಇದೆ. ತುಡು ಮಾಡಕ್ಕೆ ಬಂದ್ರೆ ಅವ್ರ ಪಾದ ಸಹಿತ ಅವ್ನ ಮುಂದೆ ಮೂಡ್ಯಾವ್ರು. ಹೌದೇನು? ತುಡು ಮಾಡಿದ ಅವ್ರ ಪಾದ ಮೂಡ್ಯಾವ. ಆ ಪಾದದ ಮ್ಯಾಗ ಅವ್ರನ್ನ ಅರೆಸ್ಟ್ ಮಾಡ್ಯಾರ. ಗೊತ್ತಂದ್ರಿ. ಇವೆಲ್ಲ ಎಷ್ಟು ವರ್ಷ ಆಯ್ತು ಬರಕತ್ತೆ? ನಾವು ಸಣ್ಣವ್ರು ಎಲ್ರಿ ಬರ ಸಣ್ಣದ ಬರಕಿದ್ರ. ಇದೆಲ್ಲ ಇತ್ತಾರೆ ನೀವು ಇದ್ದಾಗ? ಇತ್ತರಿ. ಇದು ಕಟಂಜಿ ಇದ್ದಿದ್ದಿಲ್ಲ. ಕಟಂಜರ್ ಏನಿದ್ದಿಲ್ಲ ಇಲ್ಲಿ ಅಷ್ಟ ಪೈಪ್ ಇದ್ದು ನಂಗೆ. ಅಚಿಮೈ ಏನೋ ಇದೆ. ನಿಮ್ಮ ಹೆಸರೇನ್ರಿ? ಶಿವಪತ್ರಪ್ಪ. ಶಿವಪತ್ರಪ್ಪ ಅಂತ. ನಿಮ್ಮ ಹೆಸರು? ಮಲ್ಲಪ್ಪ ಬಾಳಿ. ಸರಿ ಆಯ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗೀತು. ನಿಮ್ಮ ಮುಂದೆ ಬಿಟ್ಟು ಮತ್ತೊಂದು ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ನಮ್ಮ ಗುಬ್ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ, ವಂದೇ ಮಾತರಂ, ಹರ ಹರ ಮಹಾದೇವ್.